ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಇವತ್ತು ಪ್ರಶ್ನೆ ಅಂತ ಏನೂ ಇಲ್ಲ, ಅದು ಉತ್ತರನಾ? ಒಂದೇ ಒಂದು ಅನುಮಾನ, ಅದನ್ನ ನೋಟ್ ಮಾಡ್ಕೊಂಡು ಬಂದಿದ್ದೀನಿ. ಯಾಕಂದ್ರೆ ಇತ್ತೀಚೆಗೆ ಒಂದು ಎಪಿಸೋಡ್ನ ತಮ್ನೇಲ್ನಲ್ಲಿ ಕುವಲಯ ಪೀಡ ಆಗಬಾರ್ದು ನೀವು ಅಂತ ಇತ್ತದು. ಅದು ನಾನು ಬಹುಶಃ ಕರೆಕ್ಟಾಗಿ ಹೇಳ್ತಾ ಇದೀನೋ ಇಲ್ವೋ ಗೊತ್ತಿಲ್ಲ, ಈ ವರ್ಡೇ ನಾನು ಕೇಳಿಲ್ವಲ್ಲ, ಏನಿದ್ರ ಅರ್ಥ, ಆಗಬಾರದು ಅಂತ ಬೇರೆ ಇತ್ತು. ಸೊ ಅದಕ್ಕೆ ನಾನು ಅದನ್ನ ನೋಟ್ ಮಾಡ್ಕೊಂಡಿದ್ದೆ. ಇನ್ನು ತುಂಬಾ ದಿನ ಗ್ಯಾಪ್ ಆಗ್ಬಿಟ್ರೆ ಮರ್ತೋಗ್ಬಿಡ್ತೀನಿ ಕೇಳೋದು ಅಂತ, ಅದಕ್ಕೆ ದಿಢೀರ್ ಅಂತ ಕೇಳ್ತಾ ಇದ್ದೀನಿ ಗುರುಗಳೇ. ಇದು ಒಂದು ಡೌಟ್ ಇತ್ತು, ಸೊ ಅದಕ್ಕೇನೆ ಈ ವಿಚಾರವನ್ನು ಕೇಳ್ತಾ ಇದ್ದೀನಿ, ಏನು ಗುರುಗಳೇ ಅದು ಅಂತ. ವಲಯ ಪೀಡ ನೀವು ಆಗಬಾರ್ದು ಅಂತ ಇತ್ತು. ಕರೆಕ್ಟ್. ಮೋಸ್ಟ್ಲಿ ರಾಶಿಗೆ ಕೊಟ್ಟಿರೋದು ನಾನು. ಹೌದು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಕುವಲಯ ಪೀಡ ಅನ್ನೋದು ಕಂಸನ ಬಳಿ ಇರುವ ಆನೆ. ಕಂಸನ ಬಳಿ ಇರುವ ಆನೆಯ ಹೆಸರು ಕುವಲಯ ಪೀಡ. ಇದು ಏನು ಅಂದರೆ, ಈ ಮದ ಬಂದ ಗಜ ಅಂತಾರಲ್ಲ, ಮದವೇರಿದ ಆನೆ ಅದು ಯಾವಾಗಲೂ ಮದದಲ್ಲೇ ಇರುತ್ತೆ. ಅದನ್ನು ಹಿಡಿಬೇಕಾದ್ರೆ ಭಾಳ ಕಷ್ಟ. ಕಂಸನಿಗೂ ಮದ, ಆನೆಗೂ ಮದ. ಆ ಮದದ ಹೆಸರು ಕುವಲಯ ಪೀಡ. ನೀವು ಕುವಲಯ ಪೀಡ ಆಗಬಾರದು ಅಂತಂದರೆ ಯಾವುದೋ ರಾಶಿವರೆಗೆ ಹಾಕಿದ್ದೀನಿ ನಾನು, ಮೋಸ್ಟ್ಲಿ ಕುಂಭರಾಶಿ ಅನ್ಕೊತೀನಿ. ಈ ಕುವಲಯ ಪೀಡ ನೀವು ಅಂದರೆ ನಿಮಗೆ ಅದೃಷ್ಟ ಒಲಿದು ಬರುತ್ತೆ, ಹಣ ಒಲಿದು ಬರುತ್ತೆ, ಅಧಿಕಾರ ಒಲಿದು ಬರುತ್ತೆ. ಆ ಸಂದರ್ಭ ನೀವು ಮದವೇರಿದಂಗೆ ಆಗಬಾರ್ದು, ಮದವೇರಿದ ಹಾಗೆ ವರ್ತನೆ ಮಾಡಬಾರದು, ಯಾವ್ಯಾವ ಶಾಶ್ವತವಲ್ಲ ಅನ್ನೋದರ ಸಂಕೇತವದು. ಬಹುಶಃ ಏನು ಗೊತ್ತಾ, ನಾವು ಚೆನ್ನಾಗಿದ್ದೀವಿ ರೂಪದಲ್ಲಿ, ಅದೊಂದು ಮದ. ಹಣ ಬೇಕಾದಷ್ಟು ನಮಗಿದೆ, ಅದೊಂದು ಮದ. ನಮಗೆ ಬೇಕಾದಷ್ಟು ಏನು ಬೇಕಾದರೂ ನಾವು ನಿರ್ಧಾರ ತಗೋಬೋದು, ಅಂಥ ಅಧಿಕಾರ ಇದೆ ನಮಗೆ, ಅದೊಂದು ಮದ. ಈ ರೀತಿ ಅಹಂಕಾರಗಳ ಮದ ಇದೆಯಲ್ಲ, ಅದನ್ನು ಕುವಲಯ ಪೀಡ ಅಂತಾರೆ. ಇದನ್ನೇನಾದರೂ ಬಂತು ಅಂದರೆ ಒಂದು ಸಲ ವಕ್ರಿಸ್ಕೊಳ್ತೋ ಅಲ್ಲಿಂದಲೇ ಸ್ಟಾರ್ಟ್, ಮತ್ತು ರಿವರ್ಸ್ ಗೇರ್ ಅಲ್ಲಿಂದಲೇ ಸ್ಟಾರ್ಟ್ ಆ ಒಂದು ಅಧಪತನ. ಅದಕ್ಕಾಗಿ ಹೇಗಿದ್ದರೂ ನಿಮಗೆ ಈ ವರ್ಷದ ರಾಜ ಗುರು ಆಗಿರೋದ್ರಿಂದ ಒಂದಷ್ಟು ಆನಂದವನ್ನು ಕೊಡ್ತಾನೆ, ಒಂದಷ್ಟು ಸುಖದ ದಿನಗಳನ್ನು ಕೊಡ್ತಾನೆ, ನಿಮ್ಮ ಲಾಂಗ್ ಟೈಮ್ ಕೊಡ್ತಾನೆ. ಈ ವರ್ಷ ಎಲ್ಲ ನಾನು ಹೇಳ್ತಿರೋದು 12 ವರ್ಷಕ್ಕೊಮ್ಮೆ ಬರ್ತಾ ಇರುವ ಈ ರಾಶಿಗಳವರೆಗೆ. ಬಹುಶಃ ಅದೇ ಈಗ ಗುರು ಸ್ಥಾನ ಪಲಟ ಆಗ್ತಾನಲ್ಲ, ಭಾಳ ಅದ್ಭುತವಾಗಿರೋದು. ನಾವೊಂದು ದೊಡ್ಡ ಮಟ್ಟದ ಅದ್ಭುತವಾಗಿರೋ ಯಾಗವನ್ನು ಹಮ್ಮಿಕೊಂಡಿದ್ದೇವೆ. ಏನು ಅಂತಂದರೆ, ಗುರು ಉಚ್ಚ ಸ್ಥಾನಕ್ಕೆ ಬಂದರೆ ರಾಶಿಗಳೆಲ್ಲ ಪಕ್ಕಕ್ಕಿಡಿ, ಈ ಬ್ರಹ್ಮಾಂಡವೇ ಆಹ್ಲಾದ ಆನಂದ ಪಡ್ತಕ್ಕಂಥ ವರ್ಷ ಏನಾದರೂ ಇತ್ತು ಅಂತಂದರೆ ಇದು ಎಚ್ಚೆತ್ತುಕೊಂಡವರೆಗೆ ಅವಕಾಶಗಳಷ್ಟೇ ಭಗವಂತ ಕೊಡುವುದು. ಅದಕ್ಕಾಗಿ ಅಂತಹ ಅದ್ಭುತವಾಗಿರುತ್ತೆ. ನಿಮಗೆಲ್ಲವೂ ಬಂದಾಗ ಸುಮ್ಮನೆ ನನಗೆ ಇದಿದೆ ಅದಿದೆ ಅಂತ ಈ ಕೊಚ್ಕೊಳ್ಳೋದಿದೆಯಲ್ಲ, ದಯವಿಟ್ಟು ಮಾಡಬೇಡಿ. ಯಾರೋ ನಾನು ಹೇಳಿದ್ದೀನಿ ಎಷ್ಟೋ ಸಲ ಇದನ್ನು, ಮಕ್ಕಳು ಇಲ್ಲದವರ ಬಳಿ ಮಕ್ಕಳೇ ಇಲ್ಲ ಪಾಪ, ಅವರಿಗೆ ಮಕ್ಕಳು ಬೇಕು 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 ಅಂತ ತಿರುಗಾಡ್ತಿರ್ತಾರೆ. ಆಸ್ಪತ್ರೆಗಳು ಯಾರು ಹೇಳಿದೆಲ್ಲ ಮಾಡ್ಕೊಂಡಿರ್ತಾರೆ, ತಾಯ್ತಿಲಿ ಕಟ್ಸ್ಕೊಂಡಿರ್ತಾರೆ. ಅವ್ರ ಹತ್ರ ಹೋಗಿ ನಿಮ್ಮ ಮಗನ ಬಗ್ಗೆ ಹೊಗಳೋದ್ರ ಜೊತೆಗೆ ಅಟ್ಟಕ್ಕೇರಿಸೋದು, ಮತ್ತೆ ಅವನ ಜೊತೆ ಮಾತಾಡೋದು, ಖುಷಿ ಮಾತಾಡಿದ್ರೆ ಮೊದಲೇ ಗಾಯ ಆಗಿದೆ ಅವರಿಗೆ. ಆ ಗಾಯದ ಮೇಲೆ ಬರೆ ಹಿಡ್ದಂಗೆ ಆಗಲ್ವ ಅವರಿಗೆ? ಅವನು ಯಾವನೋ ತುಂಬ ತಿರ್ಕೊಂಡು ತಿಂತಿದ್ದಾನೆ, ಊರು ಅಲಿತಿದ್ದಾನೆ, ಅವನ ಮುಂದೆ ನಿನ್ನ ವೈಭವಪೇತವಾದ ಭೋಗ ಭಾಗ್ಯವನ್ನು, ನಿನ್ನ ವಾಹನಗಳ ಬಗ್ಗೆ ಹೋಗ್ಕೊಂಡು ಕೂತ್ಕೊಂಡ್ರೆ ಏನನ್ನಲ್ಲ ಅವನಿಗೆ, ಏನು ಅನಿಸುತ್ತೆ ಅವನಿಗೆ? ನೀನು ಮತ್ತು ಅವನನ್ನು ಡಿಗ್ರೇಡ್ ಮಾಡ್ದಂಗೆ ಆಗಲ್ವಾ? ತಕ್ಷಣ ದೇವರು ಅದನ್ನು ಉಲ್ಟಾ ಮಾಡಿಬಿಡ್ತಾನೆ. ಹುಷಾರ್, ಎಚ್ಚರ ಇರಲಿ. ನಮ್ಮ ಹುಡುಗರು ಮೊನ್ನೆ ಯಾರ್ದೋ ಒಬ್ಬರದು ಸತ್ತೋಗಿರೋ ಜಾತಕ ನೋಡ್ತಾ ಇದ್ರು. ಈ ಜ್ಯೋತಿಷ್ಯ ಕಲಿತಾ ಇರ್ತಾರಲ್ಲ ಈ ಹುಡುಗರುಗಳು, ಒಂದು ಬ್ಯಾಚ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಗ್ರೂಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೋಡಯ್ಯ, ಜಾತಕದಲ್ಲಿ ನೀವೇನು ಗೊತ್ತಾ, ಜ್ಯೋತಿಷ್ಯ ಅನ್ನೋದು ನಿಮ್ಮ ಪರ್ಸೆಂಟೇಜ್. ನೀವು ಈ ಬ್ರಹ್ಮಾಂಡ ಸೃಷ್ಟಿ ಮಾಡಿ ಎಲ್ಲ ತೇದಾಕಿದ್ರೆ ಇಷ್ಟೇ. ಅದಕ್ಕೆ ಹೇಳಿದೆ ಅವನಿಗೆ, ಹರೇಣಾಪಿ ಬ್ರಹ್ಮಣಾಪಿ ಸುರೈರಪಿ ಲಲಾಟ ಲಿಖಿತಾರಕ್ಕೆ ಪರಿಮಾಷ್ಟಮನ ಸಿಕ್ಕತೆ. ಪೂರ್ಣವಾಗಿ ಆ ಹರಿಹರರಿಬ್ಬರಿಗೆ ಬಿಟ್ಟರೆ ನಿಮ್ಮಂಥ ಕೆಲಸಕ್ಕೆ ಬರೆದವ್ರಿಗೆ ದೇವರು ಪೂರ್ಣ ಕೊಡಲ್ಲ. ಅದಕ್ಕೆ ಇದು ಅಲ್ಲಿತ್ತು ಡಿಗ್ರಿ ವಜಿ ಏನು ಮಾತಾಡಿ 8ನೇ ಮನೆ ಮಾತಾಡಿ 6ನೇ ಮನೆ ಮಾತಾಡಿ ಅವನ ಆಲೋಚನೆ ಸಂಸಾರದ ಮಾಡ್ಕೊಂಡು ಹೋಗ್ಬಿಟ್ಟು ಮರ ಕೊಡೋದು ಬಿಟ್ಟ. ಇವೆಲ್ಲ ಹೇಳ್ತಿರ್ರಿ, ಅಲ್ಲಿರೋ ನಗ್ತಿರ್ತಾನೆ. ಯಾಕೆ ಹೇಳಿ? ಅವನು ಬರೆದಾಕಿದ್ದಾನಲ್ಲ ಮೊದಲೇ ಏನೇನೋ 5 ಅಂಶಗಳು ಬರೆದಾಕಿರ್ತಾನೆ. ಆಯುಹು ಕರ್ಮಚ ವಿತ್ತಂಚ ವಿದ್ಯಾ ನಿಧನಮೇವಚ. 5
ಆಯಸ್ಸು, ಕರ್ಮಗಳು, ಆಯಸ್ಸು ಅಂದರೆ ಆಯುಹು ಅಂದರೆ ಆಯಸ್ಸು, ಕರ್ಮಗಳಂದರೆ ಏನೇನಿಲ್ಲಿ ಏಳು ಬೀಳುಗಳು ಅವು ಕರ್ಮಗಳು. ವಿತ್ತಂಚ, ವಿತ್ತ ಅಂದರೆ ಏನು ಅಂತ ಗೊತ್ತಿಲ್ಲ ಅವನಿಗೆ. ವಿತ್ತ ಅಂದ್ರೆ 10 ನಿಮಿಷ ಆಲೋಚನೆ ಮಾಡ್ತಾನೆ, ಅವನು ಜ್ಯೋತಿಷ ಕ್ಯಾಲ್ಕುಲೇಷನ್ ಆಗ್ತಿದ್ದಾನೆ, ಏನೇನೋ ಕ್ಯಾಲ್ಕುಲೇಷನ್ ಆಗ್ತಾನೆ. ಅದಕ್ಕೆ ಬಹಳಷ್ಟು ಜ್ಯೋತಿಷಿಗಳಿಗೆ ಈ ಜ್ಞಾನ ಇನ್ನೂ ಬೇಕು. ಕೇವಲ 2%, ಇನ್ನು 99%, 1% ಕೊಡಿ, ಇಷ್ಟು ಪೂರ್ಣ ಜ್ಯೋತಿಷ ಅಲ್ಲ. ಇನ್ನು ಉಳಿದು ನಿಮಗೆ ಸಂಸ್ಕೃತ ಜ್ಞಾನ, ಇನ್ನೂ ಪುರಾಣಗಳ ಜ್ಞಾನ, ಇನ್ನೂ ವೇದದ ಜ್ಞಾನ 99 ಬೇಕು. ಕ್ಯಾಲ್ಕುಲೇಷನ್ ಬರೀ ಕುಂಡ್ಲಿ ಪ್ರಯೋಜನ ಬರಲ್ಲ. ಆಯು ಆಯಿತು, ಕರ್ಮಗಳಾಯಿತು, ವಿತ್ತ, ಹಣ ಎಷ್ಟು ಸಂಪಾದನೆ ಮಾಡ್ತೀಯ ಅದನ್ನು ಬರೆದಾಕಿದೆ ಅತ್ಲಾಗೆ. ನೀನೇನೇನೋ ಮಾಡೋದಲ್ಲ. ವಿತ್ತಂಚ, ವಿದ್ಯಾ, ಏನು ವಿದ್ಯೆ, ನೀನು ಎಲ್ಲಿ ಡುಮ್ಕಿ ಹೊಡಿಬೇಕು ಮತ್ತು ಎಲ್ಲಿ ಪಾಸ್ ಆಗಬೇಕು, ಬಟ್ ನನಗೆ ಅವಕಾಶ ಕೊಡ್ತಾನೆ, ಎಚ್ಚೆತ್ಕೋಬೋದು ನೀನಲ್ಲಿ. ಹಾಗೆ ವಿತ್ತಂಚ, ವಿದ್ಯಾ ನಿಧನಮೇವಚ, 5 ಕೂಡ ಆಯಸ್ಸು, ಕರ್ಮಗಳು, ನಿನಗೆ ಹಣ ಮಾಡುವಂಥದ್ದು, ವಿದ್ಯೆ ಮಾಡುವಂಥದ್ದು, ನಿಧನ ಮರಣ, ಈ 5 ಕೂಡ ಗರ್ಭಸ್ಥವ ದೇಹನ, ತಾಯಿಯ ಗರ್ಭದಲ್ಲಿದ್ದಾಗಲಿ 5 ಕೂಡ ಮುದ್ರೆ ಒತ್ತಿ ಅವ ಕಳಿಸಿದ್ದಾನೆ. ನೀನು ಇಲ್ಲಿ ಜಾತಕ ನೋಡ್ಕೊಂಡು ಕೂತ್ಕೋ, ಲಿಂಕ್ ಇರುತ್ತೆ ಅದಕ್ಕೆ, ನೀನು ಹೇಳಿದ ಪೂರ್ಣ ಲಿಂಕ್ ಬರಲ್ಲ. ಅದಕ್ಕೆ ಯಾರ್ಯಾರದೋ ಆಗಿರೋಂಥ ಸಾವು ನೋವುಗಳ ಜಾತಕ ಹೇಳ್ಕೊಂಡು ಕೂತ್ಕೊಂಡ್ರೆ ಟ್ರಾನ್ಸ್ಫರ್ ಆಗುತ್ತಂತೆ, ಟ್ರಾನ್ಸ್ಫರ್ ಆಗಿಬಿಡುವ ಸಾಧ್ಯತೆ ಇರುತ್ತೆ. ಅದಕ್ಕೆ ನೆಗೆಟಿವ್ ತುಂಬ ಕ್ಯಾಲ್ಕುಲೇಷನ್ ಕರೆಕ್ಟ್ ಅಲ್ಲ, ಸಮಂಜಸವಲ್ಲ. ನೋಡಿ ಹೇಗೆ ಗೊತ್ತಾ, ಈ ವಾಲಿ ಸುಗ್ರೀವ ಇದನ್ನಲ್ಲ, ವಾಲಿನ ಯಾರೂ ಕೂಡ ಜಯಿಸಲಿಕ್ಕೆ ಬರಲ್ಲ, ಯಾರೂ ಆಗಲ್ಲ. ಮಹಾವಿಷ್ಣು ಬಂದರೂ ಕಷ್ಟ. ಅದಕ್ಕೆ ವಾಲಿ ಮರೆಯಲ್ಲಿ ನಿಂತಿದ್ದು, ರಾಮ ಮರೆಯಲ್ಲಿ ನಿಂತು ಮಾಡಿದ್ದು. ಯಾಕೆ ಗೊತ್ತಾ, ಆ ವಾಲಿಗೆ ಆಪೋಸಿಟ್ ಯಾರು ಬರ್ತಾರೋ ಅವರ ಅರ್ಧ ಶಕ್ತಿ ಇವ್ನು ಟ್ರಾನ್ಸ್ಫರ್ ಆಗುತ್ತೆ. ಮತ್ತೆ ಹೆಂಗೆ ಸೋಲಿಸ್ತೀರಿ ಇವನ್ನ, ಹೆಂಗೆ ಸೋಲಿಸ್ತೀರಿ ನೀವು? ಹಾಗೆ ನೀವು ಮಾತಾಡೋ ನೆಗೆಟಿವ್ ಕ್ಯಾರೆಕ್ಟರ್ ಅರ್ಧ ಟ್ರಾನ್ಸ್ಫರ್ ಆಗುತ್ತೆ ನಿಮಗೆ. ಅದನ್ನೇ ನೀವು ಕ್ಯಾಲ್ಕುಲೇಷನ್ ಕೂತ್ಕೊಂಡ್ರೆ ಮಾಡೋದನ್ನು ಒಳ್ಳೇದು ಮಾಡಿ, 1-2 ಗಿಡ ನಡಿ ಆ ಹೋಗಿರೋ ಇದರ ಜಾತಕದಲ್ಲಿ. ಆ ಹೋಗಿರೋವನ ಮನೆಗೆ ಒಂದು ಸಾಂತ್ವನ ಹೇಳಿ, ಅವ್ರಿಗೇನಾದರೂ ಒಂದು ಸಹಾಯ ಮಾಡಿ, ಅಥವಾ ಒಂದು ವರ್ಷದ ಆ ಮಕ್ಕಳು ಫೀಸ್ ಕಟ್ಟಿ, ಇವೆಲ್ಲ ಹೇಳಿದೆ ಅವನಿಗೆ. ಅವ್ನಿಗೊಂಥರ ಆಗ್ಬಿಟ್ಟೆ ಪಾಪ ಅವನಿಗೆ. ಇದನ್ನು ಮಾಡ್ರಯ್ಯ ಅಂತ ಹಾಕೊಂಡು ಕೂತ್ಕೊಳ್ತೀರಿ, ಒಳ್ಳೇದನ್ನು ಹಾಕ್ಕೊಳ್ರಯ್ಯ, ಒಬ್ಬರು ಉದ್ಧಾರ ಆಗಲೇ ಹೇಳ್ಕೊಳ್ರಯ್ಯ, ಮಾಡ್ಕೊಳ್ರಯ್ಯ. ಯಾಕೆ ಇದೆಲ್ಲ ನೀವು ನೆಗೆಟಿವ್? ಅದಕ್ಕೆ 3 ಗಂಟೆ ಕೂತ್ಕೊಂಡು ಚರ್ಚೆ ಮಾಡ್ತೀರಲ್ಲಯ್ಯ. ಅದು ಸಾಯಂಕಾಲ ಬೇರೆ ಆಗಿದೆ, 4:15 6 ಗಂಟೆ ಆಗ್ತಾ ಇದೆ. ಸಂಧ್ಯಾ ವಂದನ ಸಮಯದಲ್ಲಿ ಕುಳಿತುಕೊಂಡು ಚರ್ಚೆಗಳು ಅಭಾಸವಾಗುವಂಥದ್ದನ್ನು ಮಾತಾಡ್ತೀರಿ. 1-2 ಗಿಡ ನೆಟ್ಟಿದ್ರೆ ಸಾಯಂಕಾಲದಲ್ಲಿ, ಪೋಷಣೆ ಒಂದಷ್ಟು ನೀರು ಹಾಕಿದ್ದಿದ್ರೆ, ಅದು ಇನ್ನೊಬ್ಬರಿಗೆ ಯಾರು ನೆರಳು ಕೊಡ್ಬೋದು, ಹಣ್ಣು ಕೊಡ್ಬೋದು, ಹೂ ಕೊಡ್ಬೋದು, ಪಶು ಪಕ್ಷಿಗೆ ಆಹಾರ ಆಗ್ಬೋದು, ಗೂಡು ಕಟ್ಬೋದು. ಎಷ್ಟು ಚೆನ್ನಾಗಿ ಏನೇನಿದೆ ಹೇಳಿ. ಏನೋ ಎಲ್ಲಿಗೋ ಬಂದು ಹೇಳ್ತಾ ಇದೆ ಮ್ಯಾಟ್ರು. ಅದೇ ಗುರುಗಳೇ, ಈ ಕುಲವಯ ಅದೇ ಮದ ಏರಿರೋ ಆನೆ ಕುವಲಯ ಪೀಡ, ಆ ಕುವಲಯ ಪೀಡ ಇತ್ತಲ್ಲ, ಇದು ಆಗಬಾರ್ದು ದಯವಿಟ್ಟು. ನೀವು ಆ ಕುವಲಯ ಪೀಡ ಬೇರೊಬ್ಬರ ಬಗ್ಗೆ ಇನ್ನೊಬ್ಬರು ನೀವೇನಾದ್ರೂ ಮಾತಾಡಿದ್ರು ನೀವು ಕುವಲಯ ಪೀಡನೇ, ನೀವು ಮದವೇರದವರಾಗ್ತೀರಿ. ಅಂತಹ ಮದ ಮಾತ್ಸರ್ಯಗಳನ್ನು ಬಿಡತಕ್ಕಂಥವರು ನೀವಾಗಬೇಕು ನನ್ನ ಪ್ರೀತಿಯ ಬಂಧುಗಳೇ. ಆ ರಾಶಿಯವರಿಗೆ ಸಂಬಂಧಪಡ್ತಕ್ಕಂತಹದ್ದಿದು. ಅದಕ್ಕಾಗಿ ನಾನು ಆ ಕುವಲಯ ಪೀಡ ಹೇಳಿರ್ತೀನಿ ನನ್ನ ಪ್ರೀತಿ ಬಂಧುಗಳೇ. ಒಂದೇ ಮಾತಲ್ಲಿ ಮತ್ತೊಮ್ಮೆ ಹೇಳ್ತೇನೆ, ಕುವಲಯ ಪೀಡ ಅನ್ನೋದು ನೀವು ಗೂಗಲ್ಗೆ ಹೋದ ಸಿಗುತ್ತೆ. ಕಂಸನ ವಾಹನವಾಗಿರುವ ಆನೆಯ ಹೆಸರು ಕುವಲಯ ಪೀಡ. ಖಂಡಿತ ಗುರುಗಳೇ. ಸೊ ಇದ್ರ ಅರ್ಥ ಒಂದು ತಿಳ್ಕೊಳ್ಬೇಕಾಗಿತ್ತು, ಆ ತಮ್ಮನೇಲಿ ನೋಡ್ದಾಗ್ಲೇ ಅನ್ಕೊಂಡೆ. ಸೊ ಅದಕ್ಕೆ ಇನ್ನ ತುಂಬಾ ದಿನ ಹೇಳಿದ್ರೆ ಚೆನ್ನಾಗಿತ್ತು ಈ ಸ್ಟೋರಿ. ಯಾವ್ದಾವ್ದು ಇಲ್ಲ ಗುರುಗಳೇ, ಆದ್ರೆ ನಾವು ತಿಳ್ಕೊಳಕ್ ಅರ್ಥ ಅಂದ್ರೆ ಆ ಸ್ಟೋರಿ ಮುಖಾಂತರ ನಮ್ಗೆ ಇನ್ನೂ ಅರ್ಥ ಆಗೋದಿಕ್ ಸುಲಭ. ನಾನು ಯಾಕೆ ಇದನ್ನ ಹೇಳ್ತೇನೆ ಅಂತಂದ್ರೆ, ಅವ್ರು ಏನು ಕಲ್ತ್ಕೊಂಡಿದ್ದಾರೆ ಹುಡುಗರುಗಳು ಅದನ್ನೇ ಜಾಸ್ತಿ ಮದ ಮಾಡ್ಕೊಂಡ್ಬಿಟ್ರು. ಅದು ಹಂಗಲ್ಲ, ಇದು ಹೀಗೆ ಅಂತ. ಇವನು ಏನು ಗೊತ್ತಿದೆಯೋ ಅದೇ ದೊಡ್ಡದು ಅನ್ಕೊಂಡಿದ್ದಾನೆ. ಅದಲ್ಲ ಅನ್ನೋದು ಕುವಲಯ ಪೀಡ. ಅದಲ್ಲವೇ ಅಲ್ಲ. ಏನ್ ತಿಳ್ಕೊಂಡ್ರು ಇಷ್ಟೇನಯ್ಯ, ಒಂದು ಸ್ಪೂನ್ ವಾಟ್ರಯ್ಯ. ನೀನು ಮಗುವಾಗಿ ಹುಟ್ಟಿದಾಗ ಅನ್ನಪ್ರಾಶನೆ ಮಾಡಿದ್ಮೇಲೆ ಆ ತಾಯಿ ಆಗಿರೋಳು ಒಂದು ಸ್ಪೂನಲ್ಲಿ ಹಿಂಗೆ ಉಣಬಡಿಸ್ತಾಳಲ್ಲ, 100 ವರ್ಷ ವಿದ್ಯೆ ಕಲಿತು ಅಷ್ಟೇ ಸ್ಪೂನೇ. ಇನ್ನೀನು ನೆನ್ನೆ ಮನೆ ತಿಳ್ಕೊಂಡು ಕುಂಡ್ಲಿ ಏನಕ್ಕೂ ಪ್ರಯೋಜನ ಬರಲ್ಲ. 100 ವರ್ಷ ಹೇಳ್ತಾ ಇದ್ದೀನಿ ನಾನು, ಇವತ್ತು 100 ವರ್ಷ ಬದುಕೋದೇ ಇಲ್ಲ. ಇನ್ನೇನು ಎಷ್ಟು ಹೇಳ್ಕೊಳ್ತೀಯ? ಅದಕ್ಕಾಗಿ ಯಾವುದೇ ಕಾರಣಕ್ಕೂ ನಾನು ಇದಾಕಿದ್ದು ಕುಂಡ್ಲಿ ಅಲ್ಲಲ್ಲ, ಇದು ಹೀಗೆ ಇದೆಲ್ಲ ಬಿಡಿ. ಅವನ ನಗ್ತಿರ್ತಾನೆ. ಹೇಳಿ ಸಾವಧಾನ ಚಿತ್ತರಾಗಿ ಸಮಾಧಾನದಿಂದ ಏನಾದರೂ ಹೇಳಬೇಕು ಅಂದರೆ ಒಟ್ಟಾರೆ ಪರಿಹಾರ ಕೊಡಿ ಅಷ್ಟೇ. ನನಗೆ ಗೊತ್ತಿರೋ ಪ್ರಕಾರ ಕ್ಲಿಯಾರಿಟಿ ಕೊಡಿ. ಮೊದಲು ಕ್ಲಿಯರ್ ಆಗಬೇಕು, ಆ ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂತ ಅನುಷ್ಠಾನ ಇಟ್ಕೊಂಡು ನೀವು ಹೇಳಿದರೆ ಬಹುಶಃ ಯಾರಿಗೋ ತೊಂದರೆ ಆಗೋದನ್ನು ತಪ್ಪಿಸಬಹುದು. ಅದು ಬಿಟ್ಟು ಹೋದ್ಮೇಲೆ ನೀವು ಅವ್ರ ಸಾಂತ್ವನೂ ಹೇಳಿದೆ, ಮತ್ತೊಂದು ಹೇಳಿದೆ, ಕುಂಡ್ಲಿ ಹಾಕ್ಕೊಂಡು ಇದು ಹಿಂಗಾಗೋದಕ್ಕೆ ಹಿಂಗಾಗಿತ್ತು, ಹಂಗಾಗಿದ್ದು ಕುಳಿತುಕೊಳ್ತಿರಲ್ಲ, ಈ ಕುವಲಯ ಪೀಡ ಬಿಟ್ಟು ಬಿಡಿ ಅಂತ. ಖಂಡಿತ ಗುರುಗಳೇ. ಸೊ ಈ ವಿಚಾರ ಕೂಡ ಇವತ್ತಿನ ವಿಡಿಯೋ ಮುಖಾಂತರ ಪ್ರತಿಯೊಬ್ಬರಿಗೂ ಅರ್ಥ ಆಗೋದಕ್ಕೆ ಸಾಧ್ಯ ಆಯಿತು. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.